ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಂಭು ಶೆಟ್ಟಿ. ಸಾಮಾನ್ಯ ಜನರಿಗೆ ಮತ್ತೊಂದು ಆರ್ಥಿಕ ಹೊರೆ ಎದುರಾಗಿದೆ. ಈ ಬಾರಿ ವಿದ್ಯುತ್ ಬಿಲ್ ರೂಪದಲ್ಲಿ ಜನರಿಗೆ ದೊಡ್ಡ ಆಘಾತ ಕಾದಿದೆ. ರಾಜ್ಯದ ವಿದ್ಯುತ್ ನಿಯಂತ್ರಣ ಸಂಸ್ಥೆ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ ಅಂದ್ರೆ ಕೆಇಆರ್ಸಿ ಗೃಹ ಬಳಕೆ ಗ್ರಾಹಕರಿಗೆ ವಿದ್ಯುತ್ ದರ ಏರಿಕೆ ಮಾಡುವ ಮಹತ್ವದ ಆದೇಶ ಹೊರಡಿಸಿದೆ. ಈ ಆದೇಶದ ಪ್ರಕಾರ ಪ್ರತಿ ಯೂನಿಟ್ಗೆ 56 ಪೈಸೆ ಹೆಚ್ಚಳ ಮಾಡಲಾಗಿದೆ. ಅಂದರೆ ನೀವು ಬಳಸುವ ಪ್ರತಿಯೊಂದು ಯೂನಿಟ್ ವಿದ್ಯುತ್ಗೆ ಇನ್ನು ಮುಂದೆ ಹೆಚ್ಚುವರಿ ಹಣವನ್ನ ಪಾವತಿಸಬೇಕಾಗುತ್ತೆ. ಈ ಹೊಸ ದರ ಮೇ ತಿಂಗಳ ಬಿಲ್ಲಿನಿಂದಲೇ ಅನ್ವಯವಾಗಲಿದೆ. ಇದರ ಹಿಂದೆ ಇರುವ ಕಾರಣ ಏನಪ್ಪಾ ಅಂದ್ರೆ ವಿದ್ಯುತ್ ಕಂಪನಿಗಳ ಆರ್ಥಿಕ ಸ್ಥಿತಿ ಹದಗೆಟ್ಟಿರೋದು. ಹೌದು, 2024-25 ಸಾಲಿನ ಆರ್ಥಿಕ ವರ್ಷಕ್ಕೆ ಕೆಇಆರ್ಸಿ ಸುಮಾರು 34,084 ಕೋಟಿ ರೂಪಾಯಿ ಆದಾಯವನ್ನ ನಿರೀಕ್ಷೆ ಮಾಡಿತ್ತು. ಆದರೆ ವಾಸ್ತವದಲ್ಲಿ ಬಂದಿರೋದು ಸುಮಾರು 32,1900 ಕೋಟಿ ರೂಪಾಯಿ ಮಾತ್ರ. ಹಾಗಾಗಿ ಅಂದ್ರೆ ಸುಮಾರು 2,068 ಕೋಟಿ ರೂಪಾಯಿ ಹಣ ಕೊರತೆ ಉಂಟಾಗಿದೆ. ಹಾಗಾಗಿ ಈ ದೊಡ್ಡ ಆದಾಯ ಕೊರತೆಯನ್ನು ಭರಿಸಲು ಕೆಇಆರ್ಸಿ ಇದೀಗ ಗ್ರಾಹಕರ ಮೇಲೆ ಹೊರೆ ಹಾಕಿದೆ. ಹೌದು, ಈ ಕೊರತೆಯನ್ನ ಭರಿಸಲು ಪ್ರತಿ ಯೂನಿಟ್ಗೆ 56 ಪೈಸೆ ರೂಪಾಯಿಯನ್ನ ಹೆಚ್ಚಳ ಮಾಡಲಾಗಿದೆ. ಈ ದರ ಏರಿಕೆ ಪ್ರತಿ ಮನೆಯ ಮಾಸಿಕ ಬಿಲ್ಲಿನ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ಉದಾಹರಣೆಗೆ, ಒಂದು ಮನೆ ತಿಂಗಳಿಗೆ 200 ಯೂನಿಟ್ ವಿದ್ಯುತ್ ಅನ್ನ ಬಳಕೆ ಮಾಡುತ್ತದೆ. ಅಂದರೆ 200 × 0.56 ಅಂದ್ರೆ =112 ರೂಪಾಯಿ. ಸುಮಾರು ಪ್ರತಿ ತಿಂಗಳು ಇನ್ನು ಮುಂದೆ 112 ರೂಪಾಯಿ ಹೆಚ್ಚುವರಿಯಾಗಿ ಪಾವತಿಯನ್ನ ಮಾಡಬೇಕಾಗತ್ತೆ. ಈ 112 ರೂಪಾಯಿ ಒಂದು ಕುಟುಂಬದ ಮೇಲೆ ದೊಡ್ಡ ಹೊರೆಯಾಗುವುದರಲ್ಲಿ ಅನುಮಾನ ಇಲ್ಲ. ಹೆಚ್ಚು ಬಳಕೆ ಮಾಡುವ ಮನೆಗಳಿಗೆ ಈ ಹೆಚ್ಚಳ ಇನ್ನಷ್ಟು ಭಾರವಾಗಬಹುದು. ಈಗಾಗಲೇ ದರ ಏರಿಕೆ, ದುಬಾರಿ ಜೀವನ, ಇಎಂಐ, ಬಾಡಿಗೆ ಇವೆಲ್ಲದರ ನಡುವೆ ವಿದ್ಯುತ್ ದರ ಏರಿಕೆ ಮತ್ತೊಂದು ಹೊರೆಯಾಗಿದೆ. ವಿಶೇಷವಾಗಿ ಮಧ್ಯಮ ವರ್ಗ ಮತ್ತು ಕಡಿಮೆ ಆದಾಯದ ಕುಟುಂಬಗಳಿಗೆ ಈ ನಿರ್ಧಾರ ಕಷ್ಟಕರವಾಗಬಹುದು. ಆದರೆ ವಿದ್ಯುತ್ ಕಂಪನಿಗಳ ಪ್ರಕಾರ ವಿದ್ಯುತ್ ಉತ್ಪಾದನದ ವೆಚ್ಚ ಹೆಚ್ಚಳ ಆಗ್ತಿದೆ, ಇಂಧನ ದರ ಏರಿಕೆ ಆಗ್ತಾ ಇದೆ, ನಿರ್ವಹಣಾ ವೆಚ್ಚ ಕೂಡ ನಿಭಾಯಿಸೋದು ಕಷ್ಟ ಆಗ್ತಿದೆ. ಇವೆಲ್ಲವೂ ಹೆಚ್ಚುತ್ತಿರುವ ಹಿನ್ನೆಲೆ ದರ ಏರಿಕೆ ಅನಿವಾರ್ಯ ಎಂದು ಹೇಳಲಾಗ್ತಿದೆ. ಇನ್ನು ವಿದ್ಯುತ್ ದರ ಏರಿಕೆ ಆರ್ಥಿಕ ಸರಪಳಿಯ ಮೇಲೆ ಪರಿಣಾಮ ಬೀರುತ್ತೆ. ಮನೆಯ ಬಳಕೆ ಮಾತ್ರವಲ್ಲ, ಸಣ್ಣ ವ್ಯಾಪಾರ, ಕೈಗಾರಿಕೆಗಳಿಗೂ ಕೂಡ ಇದು ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತದೆ. ದುಬಾರಿ ಜೀವನದ ಮೇಲೆ ಇದು ಮತ್ತಷ್ಟು ಒತ್ತಡವನ್ನ ಉಂಟು ಮಾಡುತ್ತದೆ. ದೀರ್ಘಕಾಲದಲ್ಲಿ ಮುಂದೆ ಜನರು ವಿದ್ಯುತ್ ದರ ಏರಿಕೆ ಪರಿಣಾಮವಾಗಿ ವಿದ್ಯುತ್ ಬಳಕೆ ಕಡಿಮೆ ಮಾಡಲು ಅಥವಾ ಪರ್ಯಾಯ ಮಾರ್ಗಗಳನ್ನ ಹುಡುಕುವ ಸಾಧ್ಯತೆ ಕೂಡ ಇದೆ. ಇನ್ನು ಮುಂದೆ ಆದ್ರೂ ಫ್ರೀ ವಿದ್ಯುತ್ ಲಭ್ಯ ಎಂದು ಅನಾವಶ್ಯಕ ವಿದ್ಯುತ್ ಬಳಕೆ ತಪ್ಪಿಸಿ ಎನರ್ಜಿ ಎಫಿಷಿಯೆಂಟ್ ಉಪಕರಣಗಳನ್ನ ಬಳಸಿ. ವಿದ್ಯುತ್ ಉಳಿಸುವ ಅಭ್ಯಾಸವನ್ನ ನೀವು ಕೂಡ ಬೆಳೆಸಿಕೊಳ್ಳಿ. ವಿದ್ಯುತ್ ದರ ಏರಿಕೆ ಸಾಮಾನ್ಯ ನಿರ್ಧಾರವಲ್ಲ, ಇದು ಪ್ರತಿ ಮನೆಯ ಬಜೆಟ್ ಮೇಲೆ ನೇರ ಪರಿಣಾಮ ಬೀರುವ ನಿರ್ಧಾರ. ಈ ನಿರ್ಧಾರ ಜನರ ಬದುಕಿನ ಮೇಲೆ ಎಷ್ಟು ಪರಿಣಾಮ ಬೀರುತ್ತದೆ ಅದು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಲಿದೆ. ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.